ದೇವರು ನಮ್ಮನ್ನ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾನು ಓದ್ತೀನಿ ನೋಡಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಏನಂತೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನನ್ನು ನಂಬುವ, ಏನಂತೆ? ಆತನನ್ನು ಅಂದ್ರೆ ಕಳುಹಿಸಿಕೊಟ್ಟ ಆತನನ್ನು. ಯಾರತನು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ, ಏನಂತೆ? ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನಿತ್ಯ ಜೀವ ಅಂದರೆ ಪರಲೋಕದಲ್ಲಿ ನಮ್ಮನ್ನು ಸೇರಿಸುವುದಕ್ಕೋಸ್ಕರ ಆತನನ್ನು ಕೊಟ್ಟನು. ಅರ್ಥ ಆಗ್ತಾ ಇದೆಯಾ? ಆತನು ಎಷ್ಟು ಪ್ರೀತಿ ಮಾಡಿದ್ದಾನೆ ಅಂತ ನಾವು ನೋಡೋದಾದ್ರೆ, ಆತನು ತನ್ನ ಮಹಿಮೆಯನ್ನು, ತನ್ನ ಅಧಿಕಾರವನ್ನು ಬಿಟ್ಟು, ಪರಲೋಕವನ್ನ ಬಿಟ್ಟು ಈ ಲೋಕಕ್ಕೆ ಬಂದು ನಮ್ಮ ಪಾಪದ ಭಾರವನ್ನ ಆತನ ಹೆಗಲ ಮೇಲೆ ಹಾಕಿಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದನು. ಮರಣ ಯಾರಿಗೆ ಸಂಭವಿಸುತ್ತೆ ಗೊತ್ತಾ? ಮನುಷ್ಯರಿಗೆ. ಶಿಲುಬೆಯ ಮರಣ ಯಾರಿಗೆ ಸಂಭವಿಸುತ್ತೆ ಗೊತ್ತಾ? ಪಾಪಿಗಳಿಗೆ ಅಥವಾ ತಪ್ಪು ಮಾಡಿದವರಿಗೆ. ಆದರೆ ಯೇಸು ಕ್ರಿಸ್ತನಲ್ಲಿ ಯಾವ ಪಾಪವೂ ಇಲ್ಲದೆ ಮರಣವನ್ನು ಅನುಭವಿಸಬೇಕಾಯಿತು. ಕಾರಣ ನಮಗೋಸ್ಕರ, ನಮ್ಮನ್ನು ನಿತ್ಯ ಜೀವದಲ್ಲಿ ಸೇರಿಸುವುದಕ್ಕೋಸ್ಕರ, ಪರಲೋಕದಲ್ಲಿ ಸೇರಿಸುವುದಕ್ಕೋಸ್ಕರ. ನಾವು ಮಾಡಬೇಕಾಗಿರೋದೇನು? ಕೇವಲ ಆತನ್ನು ನಂಬಬೇಕು. ಅಂದರೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಮ್ಮ ತಪ್ಪುಗಳನ್ನು, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ಇಷ್ಟೇ ನಾವು ಮಾಡಬೇಕಾಗಿರುವಂತಹ ಕೆಲಸ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಕ್ಷಮೆಯನ್ನ ಕೇಳುವುದಾದರೆ, ನಮಗೆ ನಿತ್ಯ ಜೀವ ಕೊಡಬೇಕೆಂದಿರುವವನು ಖಂಡಿತವಾಗಿಯೂ ನಮ್ಮನ್ನು ಕ್ಷಮಿಸಿ ನಿತ್ಯ ಜೀವವನ್ನ ನಮಗೆ ಕೊಡುತ್ತಾನೆ. ನೋಡಿ, ಇನ್ನು ದೇವರ ಕಡೆಗೆ ನಾವು ತಿರುಗಿಕೊಳ್ಳುವುದರಿಂದ ಏನೆಲ್ಲ ನಡೆಯುತ್ತೆ ಪರಲೋಕದಲ್ಲಿ ಅಂತ ನಾನು ಈ ವಾಕ್ಯ ತೋರಿಸ್ತೀನಿ ನೋಡಿ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ. ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದನು. ಯೇಸು ಕ್ರಿಸ್ತನು ಹೇಳ್ತಾ ಇರುವಂತಹ ಮಾತಿದು. ಏನಂತ? ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂತ. ಒಬ್ಬ ಪಾಪಿಯಂತೆ ದೇವರ ಕಡೆಗೆ ತಿರುಗಿಕೊಂಡ್ರೆ ಸಾಕು, ಪರಲೋಕವೇ ಸಂತೋಷದಿಂದ ಇರುತ್ತೆ. ಪರಲೋಕದಲ್ಲಿ ಸಂತೋಷ ಉಂಟಾಗುತ್ತೆ, ಒಂದು ಹಬ್ಬದ ವಾತಾವರಣ ಉಂಟಾಗುತ್ತೆ ಅಲ್ಲಿ. ನಾವು ಎಷ್ಟರವರು? ಆದರೆ ಪಾಪಿಗಳಾದಂತಹ ನಾವುಗಳು ಕೇವಲ ದೇವರ ಕಡೆಗೆ ತಿರುಗಿಕೊಂಡರೇನೆ ಪರಲೋಕದಲ್ಲೇ ಸಂತೋಷವಾಗುತ್ತದೆ ಅನ್ನೋದಾದ್ರೆ, ಅವರು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾ ಇರಬಹುದು? ಅರ್ಥವಾಯ್ತಾ ನಿಮಗೆ? ತನ್ನನ್ನು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡಿದ್ದಾನೆ ಈ ಜನರ ಮುಂದೆ ಅಂತ ನಾವು ನೋಡೋದಾದ್ರೆ, ಮರಣವನ್ನು ಹೊಂದುವಷ್ಟು, ಜನನ ಮರಣಗಳು ಆತನ ವಶದಲ್ಲಿದ್ದಾವೆ. ಆದರೆ ಆ ಮರಣವನ್ನು ತಾನೇ ಅನುಭವಿಸುವಷ್ಟು ತನ್ನನ್ನು ತಗ್ಗಿಸಿಕೊಂಡನು. ಅಷ್ಟೇ ಅಲ್ಲ, ಶಿಲುಬೆಯ ಮರಣವನ್ನು ಅನುಭವಿಸುವುದಕ್ಕೂ ಕೂಡ ತನ್ನ ಸಿದ್ಧನಾದನು, ಅನುಭವಿಸಿದನು ಕೂಡ. ಆತನು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ದಾನ ಅಂತಂದ್ರೆ, ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅಂದರೆ ತನ್ನ ಹೋಲಿಕೆಗೆ ಸರಿಯಾಗಿ, ತನ್ನ ಸ್ವರೂಪದಲ್ಲಿ, ಅಂದ್ರೆ ದೇವರ ಸ್ವರೂಪದಲ್ಲಿ ನಮ್ಮನ್ನ ಉಂಟು ಮಾಡಿದ್ದಾನೆ ಅಂತಂದ್ರೆ, ಇದು ಕೇವಲ ಮನುಷ್ಯರಿಗೆ ಮಾತ್ರ ಅನ್ವಯವಾಗುತ್ತೆ.
ಯಾವ ಜೀವಿಗಳಿಗೂ ಅನ್ವಯ ಆಗುವುದಿಲ್ಲ. ದೇವರು ಎಲ್ಲ ಜೀವಿಗಳನ್ನ ಹೇಳಲಿಲ್ಲ, ಅವೆಲ್ಲವೂ ನನ್ನ ಸ್ವರೂಪ ಅಂತ ಹೇಳಲಿಲ್ಲ. ಮನುಷ್ಯರನ್ನ ಮಾತ್ರನೇ ಹೇಳ್ತಾ ಇದ್ದಾರೆ. ಮನುಷ್ಯರನ್ನ ತನ್ನ ಸ್ವರೂಪದಲ್ಲಿ, ದೇವರ ಸ್ವರೂಪದಲ್ಲಿ ಮಾಡಿದ್ದಾನೆ. ಅಂದ್ರೆ ಆತನ ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾ ಇರಬಹುದು, ಇದನ್ನ ನಾವು ಗಮನಿಸಬೇಕಾಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಯೇಸು ಕ್ರಿಸ್ತನು ತನ್ನ ಜೊತೆಯಲ್ಲಿದ್ದಂತಹ ಶಿಷ್ಯರಿಗೆ ಹೇಳಿದಂತಹ ಮಾತೇನು ಗೊತ್ತಾ? ಆತನು ಹೇಳಿದಂತಹ ಮಾತು ಮಾರ್ಕನ್ ಬರೆದ ಸುವಾರ್ತೆ 16:16. 16ನೇ ಅಧ್ಯಾಯ 15ನೇ ವಚನದಿಂದ, ನೀವು ಲೋಕದ ಎಲ್ಲಾ ಕಡೆಗೂ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಅರ್ಥ ಆಗ್ತಾ ಇದೆಯಾ ನಿಮಗೆ? ನೀವು ಲೋಕದ ಎಲ್ಲಾ ಕಡೆಗೂ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಇಲ್ಲಿ ಯಾಕಂತಂದ್ರೆ ಅಲ್ಲಿಯವರೆಗೂ ರಕ್ಷಣೆ ಹೀಗಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಲೋಕದ ಕಟ್ಟ ಕಡೆಗೂ ನೀವು ಹೋಗಿ ಅಂತ ಹೇಳ್ತಾ ಇದ್ದಾರೆ. ರಕ್ಷಣೆ ಅನ್ನೋದರ ಬಗ್ಗೆ ಯಾರಿಗೂ ಅರಿವಿಲ್ಲ. ಅರ್ಥ ಆಗ್ತಾ ಇದೆಯಾ? ಅನೇಕ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ರಕ್ಷಣೆಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರ, ಅಥವಾ ಮೋಕ್ಷವನ್ನ ಅಥವಾ ಪರಲೋಕವನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ಅನೇಕ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸತ್ಯ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಆ ಸತ್ಯವನ್ನ ತಿಳಿಸುವುದಕ್ಕೋಸ್ಕರ ತನ್ನ ಶಿಷ್ಯರನ್ನ ಕಳುಹಿಸಿಕೊಟ್ಟನು. ಯಾಕೆ? ಯಾರು ಕೂಡ ಸತ್ಯ ಗೊತ್ತಿಲ್ಲದೆ ನಾಶವಾಗಬಾರದು, ಎಲ್ಲರಿಗೂ ತಿಳಿಯಬೇಕು ಅಂತ ತನ್ನ ಶಿಷ್ಯರನ್ನ ಲೋಕದ ಕಡೆಗೆ ಕಳುಹಿಸಿಕೊಟ್ಟನು. ತನ್ನ ಶಿಷ್ಯರು ಕೂಡ ಯೇಸು ಕ್ರಿಸ್ತನಂತೆ ಪ್ರಾಣವನ್ನ ಒತ್ತೆ ಇಟ್ಟು ಸುವಾರ್ತೆಯನ್ನ ಸಾರಿದರು. ಯಾಕಂತಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಅವರ ಆಚಾರಗಳು, ಅವರ ವ್ಯವಹಾರ ಪದ್ಧತಿಗಳು ಬೇರೆಯಾಗಿದ್ದವು. ಇವರು ಹೋಗಿ ಹೊಸದಾಗಿ ಯೇಸು ಕ್ರಿಸ್ತನನ್ನ ಪ್ರಕಟಿಸುವಾಗ ಅಷ್ಟು ಸುಲಭವಾಗಿ ಯಾರು ನಂಬತಿರ್ಲಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಅಲ್ಲಿ ಕಷ್ಟಗಳು ಎದುರಾದವು, ಕಣ್ಣೀರುಗಳು ಎದುರಾದವು, ನೋವು, ಅವಮಾನಗಳು ಇವೆಲ್ಲವೂ ಎದುರಾದವು. ಆದರೂ ಕೂಡ ಅವರು ಯಾವುದಕ್ಕೂ ಹೆದರದೆ ಸತ್ಯದ ವಾರ್ತೆಯನ್ನ ಪ್ರತಿಯೊಬ್ಬರಿಗೂ ಸಾರಿದರು. ಭಯಪಡಲಿಲ್ಲ. ಅವರನ್ನ ಸಾಯಿಸಿದ್ರು ಕೂಡ ಭಯಪಡಲಿಲ್ಲ ಅವರು. ಅದು ಇತಿಹಾಸ ಹೇಳುತ್ತೆ, ನಾನು ಹೇಳೋದಲ್ಲ, ಅಥವಾ ಬೈಬಲ್ ಮಾತ್ರನೇ ಹೇಳೋದಿಲ್ಲ. ಇತಿಹಾಸ ಅನೇಕ ಹೊರಗಿನ ದಾಖಲೆಗಳಿದ್ದಾವೆ ನೋಡಿ. ಲೋಕದ ಕಡೆಗೆ ಅಂದ್ರೆ ಈಗ ನಾನು ಪಾಪಿ, ನನ್ನ ಬಳಿಗೆ ಆ ಸುವಾರ್ತೆ ಬರದೆ ಹೋಗಿದ್ದರೆ ಇವತ್ತು ನಾನು ನಾಶ ಆಗುತ್ತಿದ್ದೆ. ಆ ನಾಶನದಿಂದ ನನ್ನನ್ನು ತಪ್ಪಿಸುವುದಕ್ಕೋಸ್ಕರ ತನ್ನ ಶಿಷ್ಯರನ್ನ ದೇವರು ಕಳಿಸಿಕೊಟ್ಟಿದ್ದಾನೆ. ಆದರೆ ಯಾರೊಬ್ಬರು ಆ ರೀತಿ ನಾಶವಾಗಬಾರದು ಅಂತ ಹೇಳಿ ತನ್ನ ಶಿಷ್ಯರನ್ನ ಕಳುಹಿಸಿಕೊಟ್ಟಿದ್ದಾನೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಇಲ್ಲಿ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ದಾನೆ ಅಂತಂದ್ರೆ, ನಾನು ನಾಶವಾಗದೆ ಇರೋದಕ್ಕೋಸ್ಕರ, ನನ್ನನ್ನು ಕಾಪಾಡುವುದಕ್ಕೋಸ್ಕರ ತನ್ನ ಶಿಷ್ಯರುಗಳನ್ನ ಕಳುಹಿಸಿ ನನ್ನನ್ನು ರಕ್ಷಿಸಿದ್ದಾನೆ. ಅಲ್ಲಿಯವರೆಗೂ ನನಗೆ ಪಾಪದ ಅರಿವು ಇರಲಿಲ್ಲ. ಅಲ್ಲಿಯವರೆಗೂ ರಕ್ಷಣೆ ಅಂದ್ರೆ ಏನನ್ನೋದು ನನಗೆ ಗೊತ್ತಿಲ್ಲ. ಅಲ್ಲಿಯವರೆಗೂ ಸತ್ಯ ಯಾವುದು ಅಂತ ನನಗೆ ಗೊತ್ತಿಲ್ಲ. ನನ್ನನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ದಾನೆ ಅಂತಂದ್ರೆ, ನಾನು ನಾಶವಾಗದೆ ಇರೋದಕ್ಕೋಸ್ಕರ, ನನ್ನನ್ನು ಕಾಪಾಡುವುದಕ್ಕೋಸ್ಕರ ತನ್ನ ಶಿಷ್ಯರನ್ನ ಕಳುಹಿಸಿಕೊಟ್ಟಿದ್ದಾನೆ. ಅಂದ್ರೆ ಆತನ ಪ್ರೀತಿ ಎಷ್ಟು ಭಯಂಕರವಾಗಿದೆ, ಎಷ್ಟು ಅದ್ಭುತವಾಗಿದೆ. ಈ ರೀತಿಯಾದಂತಹ ಪ್ರೀತಿ ಯಾರು ಕೊಡ್ತಾರೆ? ಒಂದ್ಸರಿ ನೀವು ಯೋಚನೆ ಮಾಡಿ.